ಒಂದು ದೈತ್ಯ ಅನಿಲ ಗ್ರಹವಾಗಿದೆ. ಗುರು ಗ್ರಹದಲ್ಲಿರುವಂತೆ ಶನಿ ಗ್ರಹದಲ್ಲೂ ಕೂಡ ಹೈಡ್ರೋಜನ್, ಹೀಲಿಯಂ ಮತ್ತು ಮೀಥೇನ್ ಅಂತ ಅನಿಲಗಳು ಇವೆ. ಶನಿ ಗ್ರಹವು ಸಮಭಾಜಕ ದಿಕ್ಕಿನಲ್ಲಿ 1,20,536 ಕಿಲೋಮೀಟರ್ ಅಗಲವಿದ್ದು, ಪೋಲಾರ್ ದಿಕ್ಕಿನಲ್ಲಿ 1,08,828 ಕಿಲೋಮೀಟರ್ ಅಗಲವಿದೆ. ಇನ್ನು ಭೂಮಿಗಿಂತ ಸುಮಾರು 95 ಪಟ್ಟು ಹೆಚ್ಚು ತೂಕ ಹೊಂದಿರುವ ಶನಿ ಗ್ರಹದ ಸರಾಸರಿ ಮೇಲ್ಮೈ ಉಷ್ಣಾಂಶ -178 ಡಿಗ್ರಿ ಸೆಂಟಿಗ್ರೇಡ್ ಆಗಿದೆ. ಅಂದರೆ ಇದೊಂದು ಶೀತಲ ಗ್ರಹವಾಗಿದೆ. ಭೂಮಿಗೆ ಕೇವಲ ಒಬ್ಬ ಚಂದ್ರನಿರುವ ಹಾಗೆ ಶನಿ ಗ್ರಹಕ್ಕೆ ಸುಮಾರು 62 ಚಂದ್ರರು ಇವೆ. ಶನಿ ಗ್ರಹ ಅಂದರೆ ನೆನಪಿಗೆ ಬರೋದು ಅದರ ಸುತ್ತ ಇರುವ ಸುಂದರವಾದ ಬಳೆಗಳು. ಶನಿ ಗ್ರಹದಲ್ಲಿ ಒಟ್ಟು 30ಕ್ಕೂ ಹೆಚ್ಚು ಬಳೆಗಳಿವೆ. ಎಲಿಪ್ಟಿಕಲ್ ಆರ್ಬಿಟ್ನಲ್ಲಿ ಸೂರ್ಯನನ್ನ ಸುತ್ತುವ ಶನಿ ಗ್ರಹವು ಸೂರ್ಯನಿಂದ ಗರಿಷ್ಠ 151,30,00,000 ಕಿಲೋಮೀಟರ್ ದೂರದಲ್ಲಿದ್ದರೆ, ಸೂರ್ಯನಿಂದ ಇರುವ ಗರಿಷ್ಠ ಅಂತರ 135,30,00,000 ಕಿಲೋಮೀಟರ್. ಅಂದರೆ ಸೂರ್ಯನಿಂದ ಶನಿಗಿರುವ ಸರಾಸರಿ ಅಂತರ 142,66,00,000 ಕಿಲೋಮೀಟರ್. ಶನಿಯು ಸೂರ್ಯನನ್ನ ಒಂದು ಸುತ್ತಲು ತೆಗೆದುಕೊಳ್ಳುವ ಸಮಯ 10,756 ದಿನಗಳು, ಅಂದರೆ 29.5 ವರ್ಷಗಳು. ಶನಿಗೆ ಸ್ಯಾಟರ್ನ್ ಎನ್ನುವ ಹೆಸರು ರೋಮನ್ ಕಿಂಗ್ ಆಫ್ ಗಾಡ್ ಜುಪಿಟರ್ ತಂದೆಯಾದ ಸ್ಯಾಟರ್ನ್ ನಿಂದ ಬಂದಿದೆ. ಇಂತಹ ಗ್ರಹದ ಬಗ್ಗೆ ಕೆಲವೊಂದು ಕುತೂಹಲಕಾರಿ ಸಂಗತಿಗಳು ಈ ವಿಡಿಯೋದಲ್ಲಿ. ಶನಿಯಲ್ಲಿ ಒಂದು ದಿನದ ಅವಧಿ 10 ಗಂಟೆ 41 ನಿಮಿಷ ಮಾತ್ರ. ಶನಿಯು ಸೂರ್ಯನ ಸುತ್ತ ಎಷ್ಟು ನಿಧಾನವಾಗಿ ಸುತ್ತುತ್ತೋ ಅಷ್ಟೇ ವೇಗವಾಗಿ ತನ್ನ ಕಕ್ಷೆಯ ಸುತ್ತ ತಿರುಗುತ್ತೆ. ಅಂದರೆ ಶನಿಯು ಸೂರ್ಯನನ್ನ ಒಂದು ಸುತ್ತಲು 10,756 ದಿನ, ಅಂದರೆ 29.5 ವರ್ಷ ತೆಗೆದುಕೊಂಡ್ರೆ, ತನ್ನ ಕಕ್ಷೆಯ ಸುತ್ತ ತಿರುಗಲು ತೆಗೆದುಕೊಳ್ಳುವ ಸಮಯ 10 ಗಂಟೆ 41 ನಿಮಿಷ 57 ಸೆಕೆಂಡ್ಗಳು. ಇಷ್ಟು ದೊಡ್ಡ ಗ್ರಹವಾಗಿದ್ದು ಇಷ್ಟೊಂದು ವೇಗದಲ್ಲಿ ತಿರುಗುವುದರಿಂದ ಶನಿ ಗ್ರಹವು ಈಗ ತನ್ನ ಗೋಳಾಕಾರ ರೂಪವನ್ನು ಕಳೆದುಕೊಂಡಿದೆ. ಶನಿಯ ಈಕ್ವೆಟೋರಿಯಲ್ ಡಯಾಮೀಟರ್ 1,20,536 ಕಿಲೋಮೀಟರ್ ಇದ್ದರೆ, ಇದರ ಪೋಲಾರ್ ಡಯಾಮೀಟರ್ 1,08,728 ಕಿಲೋಮೀಟರ್ ಇದೆ. ಅಂದರೆ ಶನಿ ಗ್ರಹವು ಬೇರೆ ಗ್ರಹಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಚಪ್ಪಟೆಯಾಗಿದೆ ಅಂತಲೇ ಹೇಳಬಹುದು. ಇದಕ್ಕೆ ಕಾರಣ ಇದು ತಿರುಗುವ ವೇಗ. ಜೊತೆಗೆ ದೈತ್ಯ ಅನಿಲ ಗ್ರಹವಾಗಿರುವ ಶನಿಯ ಗಾತ್ರವು ಭೂಮಿಗೆ ಹೋಲಿಸಿದ್ರೆ ಸುಮಾರು 764 ಪಟ್ಟು ಹೆಚ್ಚಿದೆ. ಮತ್ತು ಶನಿ ಗ್ರಹದ ಸಾಂದ್ರತೆ 0.687 ಗ್ರಾಂ ಪರ್ ಸೆಂಟಿಮೀಟರ್ ಕ್ಯೂಬ್ ಆದರೆ ನೀರಿನ ಸಾಂದ್ರತೆ 1 ಗ್ರಾಂ ಪರ್ ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಅಂದರೆ ನೀವು ಶನಿ ಗ್ರಹವನ್ನ ನೀರಿನ ಮೇಲೆ ಇಟ್ಟರೆ ಇದು ತೇಲುತ್ತೆ. ಬಹುತೇಕ ಹೈಡ್ರೋಜನ್ ಇಂದ ಮಾಡಲ್ಪಟ್ಟಿದೆ ಶನಿ ಗ್ರಹ. ಗುರು ಗ್ರಹದ ಹಾಗೆ ಶನಿ ಗ್ರಹವು ಕೂಡ ದೈತ್ಯ ಅನಿಲ ಗ್ರಹವಾಗಿದ್ದು ಬಹುತೇಕ ಹೈಡ್ರೋಜನ್ ಇಂದ ಮಾಡಲ್ಪಟ್ಟಿದೆ. ಹೈಡ್ರೋಜನ್ ಹೊರತುಪಡಿಸಿದರೆ ಹೀಲಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು, ಅತ್ಯಲ್ಪ ಪ್ರಮಾಣದಲ್ಲಿ ಅಮೋನಿಯಾ, ಮೀಥೇನ್ ಮತ್ತು ನೀರಿನ ಮಂಜುಗಡ್ಡೆ ಇವೆ. ಶನಿ ಗ್ರಹದ ಗರ್ಭವು ಕಲ್ಲಿನಿಂದ ಮಾಡಲ್ಪಟ್ಟಿರುವ ಹೈಡ್ರೋಜನ್ ದ್ರವ ರೂಪದಲ್ಲಿ ಸುತ್ತುವರೆದಿದೆ. ಇದು ಶನಿ ಗ್ರಹದ ವಾತಾವರಣದಲ್ಲಿ 96% ಹೈಡ್ರೋಜನ್ ಇದ್ದು 3% ಹೀಲಿಯಂ ಜೊತೆಗೆ ಅತ್ಯಲ್ಪ ಪ್ರಮಾಣದಲ್ಲಿ ಮೀಥೇನ್, ಅಸಿಟೈನ್, ಅಮೋನಿಯಾ, ಈಥೇನ್ ಮತ್ತು ಪ್ರೋಪೇನ್ ಇದೆ. ಜೊತೆಗೆ ಶನಿಯ ವಾತಾವರಣದಲ್ಲಿ ಏನು ಇರುತ್ತೆ ಅಂತ ಹೇಳಿ ನಿಮಗೆ 2 ಮಾರ್ಕ್ಸ್ ಇದೆ. 2 ಮಾರ್ಕ್ಸ್ ಕೇಳಿದಾಗ ನೀವು 4 ಪಾಯಿಂಟ್ ಬರೆದ್ಬಿಟ್ರೆ ಒಂದು ಹೈಡ್ರೋಜನ್, ಈಥೇನ್, ಮೀಥೇನ್, ಅಮೋನಿಯಾ ಅಷ್ಟು ಬರೆದ್ಬಿಟ್ರೆ ಈಥೇನ್, ಮೀಥೇನ್ ಅಂತ ಹೇಳಿ ಬರ್ಬಿಟ್ರೆ ಪ್ರೋಪೇನ್. ಓಕೆ, ನೋಡಿ 4 ಪಾಯಿಂಟ್ ನೆನಪಿಟ್ಕೊಳ್ಳಿ. 4 ಪಾಯಿಂಟ್ ಬರ್ಕೊಂಡ್ರೆ 2 ಮಾರ್ಕ್ಸ್ಗೆ ನೆನಪಿಟ್ಕೊಳ್ಳಿ. ಶನಿ ಗ್ರಹದ ಮೇಲೆ ಗಾಳಿಯು ಗಂಟೆಗೆ ಸುಮಾರು 1,800 ಕಿಲೋಮೀಟರ್ ವೇಗದ ತನಕ ಬೀಸುತ್ತದೆ. ಮಂಜುಗಡ್ಡೆಯಿಂದ ಮಾಡಲ್ಪಟ್ಟಿದೆ ಶನಿಯ ಬಳೆಗಳು. ಎಲ್ಲರಿಗೂ ಗೊತ್ತಿರೋ ಹಾಗೆ ಶನಿ ಗ್ರಹವು ತನ್ನ ಸುತ್ತ ಇರುವ ಬಳೆಗಳಿಗೆ ಹೆಸರಾಗಿದ್ದು, ಈ ಬಳೆಗಳು ಬಹುತೇಕ ಸಣ್ಣ ಸಣ್ಣ ನೀರಿನ ಮಂಜುಗಡ್ಡೆಗಳನ್ನು ಒಳಗೊಂಡಿದೆ. ಜೊತೆಗೆ ಅತ್ಯಲ್ಪ ಪ್ರಮಾಣದಲ್ಲಿ ಕಲ್ಲಿನ ಬಂಡೆಗಳು ಮತ್ತು ಗೂಳಿನ ಕಣಗಳು ಕೂಡ ಈ ಬಳೆಗಳಲ್ಲಿವೆ. ಒಟ್ಟು 30ಕ್ಕೂ ಹೆಚ್ಚು ಬಳೆಗಳು ಶನಿ ಗ್ರಹದಲ್ಲಿದ್ದು ಅವುಗಳನ್ನು ABCDEF ಎಂದು 7 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಈ ಬಳೆಗಳು ಶನಿ ಗ್ರಹದ ಮೇಲ್ಮೈಯಿಂದ 7,000 ಕಿಲೋಮೀಟರ್ ದೂರದಿಂದ ಪ್ರಾರಂಭವಾಗಿ ಸುಮಾರು 80,000 ಕಿಲೋಮೀಟರ್ ದೂರದಲ್ಲಿ ಕೊನೆಗೊಳ್ಳುತ್ತವೆ. 99.9 ಶುದ್ಧ ನೀರಿನ ಮಂಜಿನಿಂದ ಮಾಡಲ್ಪಟ್ಟ ಈ ಬಳೆಗಳಲ್ಲಿರುವ ಮಂಜುಗಡ್ಡೆಗಳು ಗಾತ್ರದಲ್ಲಿ ಸುಮಾರು 1 ಸೆಂಟಿಮೀಟರ್ ಇಂದ 10 ಮೀಟರ್ ತನಕ ಇವೆ. ಈ ಬಳೆಗಳು ದಟ್ಟವಾಗಿದ್ದು ಸುಮಾರು 10 ಮೀಟರ್ನಿಂದ 1 ಕಿಲೋಮೀಟರ್ ದಪ್ಪವಾಗಿವೆ. ಶನಿ ಗ್ರಹಕ್ಕಿವೆ 62 ಚಂದ್ರರು. ಗುರು ಗ್ರಹ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಚಂದ್ರರಿರುವ ಗ್ರಹ ಅಂದ್ರೆ ಅದು ಶನಿ ಗ್ರಹ. ಚಂದ್ರ ಅಂದ್ರೆ ಉಪಗ್ರಹ. ಈಗ
ಗ್ರಹದ ಸುತ್ತ ಇದುವರೆಗೆ ತಿಳಿದಿರುವಂತೆ 62 ಚಂದ್ರರು ಸುತ್ತುತ್ತಿದ್ದು ಅದರಲ್ಲಿ 34 ಚಂದ್ರರ ಗಾತ್ರ 10 ಕಿಲೋಮೀಟರ್ಗಿಂತ ಸಣ್ಣದಾಗಿದ್ದು 14 ಚಂದ್ರರು 10ರಿಂದ 50 ಕಿಲೋಮೀಟರ್ ಗಾತ್ರ ಹೊಂದಿವೆ. ಅದರ ಜೊತೆಗೆ ಶನಿಯ ಬಳಿಯಲ್ಲಿ 40 ರಿಂದ 500 मीटर ಗಾತ್ರದ 1 मार्क्स का अंक है और शनि ग्रह के अत्यंत बड़े उपग्रह कौन सा है? टाइटन। टाइटन है। इसको देखिए, टाइटन यहाँ है, ये टाइटन दिख रहा है क्या? यही टाइटन उपग्रह है, अत्यंत बड़ा उपग्रह। 14 ಚಂದ್ರರು 100ರಿಂದ 500 ಮೀಟರ್ ಗಾತ್ರದ ಧರಿಸಲಾಗಿಲ್ಲ. ಟೈಟನ್ ಶನಿಯ ಅತಿ ದೊಡ್ಡ ಚಂದ್ರನಾಗಿದ್ದು ರಿಯಾ ಎರಡನೇ ದೊಡ್ಡ ಚಂದ್ರನಾಗಿದೆ. ಇನ್ನು ಎನ್ಸೆಲಾಡಸ್ ಮತ್ತು ಲೆಪೆಟಸ್ ಉಳಿದ ಪ್ರಮುಖ ಚಂದ್ರರು. ಇನ್ನು ಶನಿಯ ಟೈಟನ್ ಎನ್ನುವ ಚಂದ್ರನು ಗುರುವಿನ ಗ್ಯಾನಿಮೀಡ್ ಹೊರತುಪಡಿಸಿದರೆ ಸೌರಮಂಡಲದಲ್ಲಿ ಎರಡನೇ ಅತಿ ದೊಡ್ಡ ಚಂದ್ರನಾಗಿದ್ದು ಇದು ಬುಧ ಗ್ರಹಕ್ಕಿಂತ ದೊಡ್ಡದಾಗಿದೆ. ಇನ್ನು ಶನಿ ಗ್ರಹದ ಗುರುತ್ವಾಕರ್ಷಣ ಬಲ 3.44 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲ 9.81 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿದೆ. ಅಂದರೆ ಶನಿ ಗ್ರಹದ ಗುರುತ್ವಾಕರ್ಷಣೆ ಭೂಮಿಗೆ ಹೋಲಿಸಿದ್ರೆ 7% ಹೆಚ್ಚಿದೆ. ಅಂದರೆ ಭೂಮಿಯಲ್ಲಿ 100 kg ತೂಗುವ ವ್ಯಕ್ತಿ ಶನಿ ಗ್ರಹದಲ್ಲಿ 107 kg ತೂಗುತ್ತಾನೆ. ಇದುವರೆಗೆ ಒಟ್ಟು 4 ಸ್ಪೇಸ್ ಕ್ರಾಫ್ಟ್ಗಳು ಶನಿಯನ್ನು ಅಧ್ಯಯನ ನಡೆಸಿದ್ದು ಶನಿಯ ಬಳೆಗಳು ಮತ್ತು ಚಂದ್ರರ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿ ಭೂಮಿಗೆ ರವಾನಿಸಿವೆ. ಪಯೋನಿಯರ್ 11 ಮೊದಲ ಸ್ಪೇಸ್ ಕ್ರಾಫ್ಟ್ ಆದರೆ ವೊಯೇಜರ್ 1 and 2 ಮತ್ತು ಕ್ಯಾಸಿನಿ ಹ್ಯೂಜೆನ್ಸ್ ಇತರ ಸ್ಪೇಸ್ ಕ್ರಾಫ್ಟ್ ಆಗಿವೆ. ಕ್ಯಾಸಿನಿ ಶನಿಗೆ ಭೇಟಿ ನೀಡಿದ ಕೊನೆಯ ಸ್ಪೇಸ್ ಕ್ರಾಫ್ಟ್ ಆಗಿದೆ. ಇದಿಷ್ಟು ಶನಿ ಗ್ರಹದ ಕುರಿತು ಕೆಲವು ಕುತೂಹಲಕಾರಿ ಸಂಗತಿಗಳು. ಇದೇ ರೀತಿ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಮೈ ಮೀಡಿಯಾ ಅವರ ಯೂಟ್ಯೂಬ್ ಚಾನಲ್. ಎಂದು ಶನಿಯ ಬಳೆಗಳು ಮತ್ತು ಚಂದ್ರರ ಬಗ್ಗೆ ಸಾಕಷ್ಟು आइए छात्रों, आज हम शनि ग्रह के बारे में और ज़्यादा जानकारी ले सकते हैं। शनि के बारे में थोड़ा जानकारी आप वीडियो के साथ दिखाई दे पड़े अभी। अब शनि सबसे सुंदर ग्रह है। शनि पाठ का नाम है शनि सबसे सुंदर ग्रह। ಅಂದ್ರೆ ಶನಿ ಎಲ್ಲಕ್ಕಿಂತ ದೊಡ್ಡ ಸುಂದರ ಗ್ರಹಗಳು. ನೀವು ಸೌರಮಂಡಲದ ಒಂದು ವಿಡಿಯೋ ತಂದಿದ್ರೆ ಗೊತ್ತಾಗ್ತಿದೆ. ಸೌರಮಂಡಲದಲ್ಲಿ ನೋಡಿದಿರಿ ಎಲ್ಲ ಗ್ರಹಗಳಲ್ಲಿ ಅತ್ಯಂತ ಚಂದ ಕಾಣೋದು ಅಥವಾ ನೀವು ಈಸಿಯಾಗಿ ಕಂಡುಹಿಡಿಯೋದಂದ್ರೆ ನಾವು ಶನಿ ಗ್ರಹ. ಯಾಕೆಂದ್ರೆ ಬ್ಯಾಂಗಲ್ಸ್ ಬಳೆ ಇದೆ, ಅಂದ್ರೆ ಸುತ್ತದ ಬಳೆ ಇರೋದ್ರಿಂದ ಅದು ಸುಲಭವಾಗಿ ಕಂಡುಹಿಡಿಯುವಂತ ಗ್ರಹ. सौरमंडल का सबसे बड़े ग्रह कौन सा है? गुरु है ना, उसका हिंदी में बृहस्पति कहते हैं। और शनि इसका दूसरे स्थान में है. शनि दूसरे ಅಂದ್ರೆ ಎರಡನೇ ಅತ್ಯಂತ ದೊಡ್ಡ ಗ್ರಹವಾಗಿದೆ. शनि अत्यंत दौड़ ग्रह और पृथ्वी से 750 गुना बड़ा है. ನೋಡಿ 750 ಪಟ್ಟು ದೊಡ್ಡದು ಭೂಮಿಗಿಂತ. ನೋಡಿದ್ದೀರಲ್ವಾ ಎಷ್ಟು ಎತ್ತರ ಇದೆ, ಎಷ್ಟು ಹೈಟ್ ಇದೆ? 750 ಪಟ್ಟು ದೊಡ್ಡದಿದೆ. ಹೌದು. अतः पृथ्वी से व्यास सूर्य से कितनी दूर है? 15 करोड़ किलोमीटर दूरी पर है. 15 करोड़ किलोमीटर है. और इसे शनैश्चर कहते हैं. शनैश्चर का मतलब है धीमी गति से चलना. आपको पूछते हैं शनि के ಪುರಾಣದಲ್ಲಿ ಶನಿಯ ಮಗ ಅವರು ಸೂರ್ಯನ ಮಗ ಶನಿ ಅಂತ ಒಂದು ಧಾರಾವಾಹಿ ಬರ್ತಿದೆ, ನೋಡ್ತಿದ್ದೀರಲ್ವಾ? ನೋಡಿದ್ವಿ. ಸೂರ್ಯನ ಮಗ ಪುರಾಣದಲ್ಲಿ. ಹಾಗಾಗಿ ಅದು ನಿಧಾನಕ್ಕೆ ಸುತ್ತುತ್ತೆ. ಎಷ್ಟು ವರ್ಷ? ಒಂದು ಭೂಮಿ ಒಂದು ಸುತ್ತಲು पृथ्वी है ना, सूर्य को एक बार घूमने के लिए 24 दिन अपने आप घूमने के लिए 24 घंटा लगते हैं और 1 साल लगते हैं. ಒಂದು ವರ್ಷ ಭೂಮಿಯನ್ನು ಸೂರ್ಯನ ಸುತ್ತಲು. ಆದರೆ ಇದು 30 ವರ್ಷ ಬೇಕು ಒಂದು ಸರಿ ಸುತ್ತಾಕ. ಹಾಗಾಗಿ ಅದನ್ನ शनैश्चर ಅಂತ ಕರೀತಾರೆ. धीमी गति से चलना. ओके, और ज्यादा जानकारी लेंगे